ಇದು ಲೆಟ್ರು? ಮೇಡಮ್, ದೀಪಾ ಮೇಡಮ್, ಅರ್ಚನಾ ಮೇಡಮ್, ಮೇಡಮ್ ಮೇಡಮ್ ಬನ್ನಿ ಇಲ್ಲಿ ಮೇಡಮ್. ಏನಾಯ್ತು ಜಾಜಿ ಅಕ್ಕ? ಮೇಡಮ್ ಇದು ಲೆಟ್ರ್ ಓದಿ. ಲೆಟ್ರಾ? ನಾನು ಮನೇಲಿಲ್ಲ ಅಂತ ಖುಷಿಯಾಗಿದೆಯಾ? ನಾನು ಎಲ್ಲೇ ಇದ್ದರೂ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಬಿಕಾಸ್ ಐ ಆಮ್ ಡೇಂಜರಸ್. ಏನಕ್ಕ ಇದು? ಆಗ್ಲೇ ಯಾರ್ದೋ ಧ್ವನಿ ನನ್ನ ಫೋನಲ್ಲಿ ಬಂತು, ಈಗ ಈ ಲೆಟ್ರು. ಏನ್ ನಡೀತಿದೆ? ಇದೆಲ್ಲ ಚಿರು ಅದಕ್ಕೆದೆ ಕೆಲಸ ದೀಪ. ನೀನು ಇಲ್ಲಿಗೆ ಬಂದಿದ್ಯಾ, ಚಿರು ಜೊತೆ ಚೆನ್ನಾಗಿದ್ಯಾ ಅನ್ನೋದು ಗೊತ್ತಾಗಿ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಇದರಲ್ಲಿ ಬರ್ದಿರೋದು ಕೂಡ ನಿನಗೆ ಹೊಂದೋ ಥರ ಇದೆ ನೋಡು. ಅಂದ್ರೆ ಹಸ್ಬೆಂಡ್ ಇಲ್ಲಿ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಈ ಥರ ಮಾಡ್ತಿದಾರ. ಈಗ ಏನು ಮಾಡೋದಕ್ಕ? ಇವಾಗ ಇದನ್ನು ಚಿರುಗೆ ಹೇಳಿದ್ರೆ ಅವ್ನು ಖಂಡಿತ ನಂಬಲ್ಲ. ಚಿರು ಅದಕ್ಕೆ ಮೊದಲು ಇಲ್ಲಿಗೆ ಬರಲಿ, ಏನು ಮಾಡ್ತಿದ್ದೀರಾ ಅಂತ ನೇರವಾಗಿ ಅವ್ರನ್ನೇ ಕೇಳು. ಯೋಚನೆ ಮಾಡಬೇಡ ದೀಪ, ಅವ್ರು ನಿನ್ನನ್ನು ಏನು ಮಾಡೋದಕ್ಕಾಗಲ್ಲ. ನೀನು ಚಿರುನ ಬಿಟ್ಟು ಹೋಗ್ಲಿ ಅಂತಾನೆ ಮಾಡ್ತಿರೋ ಟ್ರಿಕ್ ಇದು. ಜಜಿ ಅವರೇ, ಹಾಂ ಸರ್. ಪವರ್ ಇಲ್ವಾ ಮನೇಲಿ? ಇಲ್ಲ ಸರ್, ಹೋಗಿ ತುಂಬ ಹೊತ್ತಾಯ್ತು. ಅದೇ ನೋಡ್ತೀನಿ. ಏನಚ್ಚು, ನೀನು ದೀಪ ಅವ್ರು ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಥರ ಇದೆ. ಏನಿಲ್ಲ ಚಿರು, ಕರೆಂಟ್ ಹೋಗಿ ತುಂಬ ಹೊತ್ತಾಯ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೆ. ಅದೇ ನೋಡ್ತೀನಿ. ಪವರ್ ಇದೆಯಲ್ಲ, ಯಾಕೆ ಏನು ಬರ್ಕಲ್ಲು? ಅಕ್ಕ, ಏನಾಯ್ತು? ಬನ್ನಿ ಬನ್ನಿ, ಚರು ಬನ್ನಿ. ಏನಾಗಿಲ್ಲ, ಲೈಟಾಗಿ. ಜಾಜಿ ಅಕ್ಕ, ಜಾಜಿ ಅಕ್ಕ, ನೀರು ತಗೊಂಡು ಬನ್ನಿ ಬೇಗ. ಹಸ್ಬೆಂಡ್ ತುಂಬಾ ನೋವ್ತಿದ್ಯಾ? ನಿಜ, ಲೈಟಾಗಿ ಶಾಕ್ ಹೊಡೀತು ಅಷ್ಟೇ. ಏನಾಯ್ತು? ಶಿವಗೆ ಸಾಕು. ಹೇಗೆ? ಪವರ್ ಬರ್ತಾ ಇರಲಿಲ್ಲ, ಯು ಪಿ ಎಸ್ ವರ್ಕ್ ಆಗ್ತಾ ಇಲ್ಲ. ಅದೇನು ಚೆಕ್ ಮಾಡೋಣ ಅಂತ ಹೋಗಿದ್ದೆ. ಅದಕ್ಕೆ ನೀನೇ ಮಾಡ್ಬೇಕಾ? ಎಲೆಕ್ಟ್ರಿಷಿಯನ್ ಹೇಳ್ಬೇಕು ತಾನೆ? ಹಸ್ಬೆಂಡ್ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸರಿ, ಅವನ್ನ ಕರ್ಕೊಂಡು ಮೇಲೆ ಹೋಗಿ ಬನ್ನಿ. ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಅದು ನನ್ನ ಮಗ ಡಿಗ್ರಿ ಪಾಸ್ ಮಾಡ್ಬಿಟ್ಟ. ಥರ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಓದಿ ನಮ್ಮ ಡಿಪಾರ್ಟ್ಮೆಂಟಲ್ ಎಕ್ಸಾಮು ಪಾಸ್ ಮಾಡಿಬಿಟ್ರೆ ನನಗೆ ನೋಡಪ್ಪ ಅಷ್ಟು ಖುಷಿ. ಖಂಡಿತ ಪಾಸ್ ಆಗ್ತಾನೆ, ಹಾಗೆ ನಿಮ್ಮ ಥರ ಪೊಲೀಸು ಆಗ್ತಾನೆ. ಇಲ್ಲ ಇಲ್ಲ ಇಲ್ಲ, ನಂತರ ಪೊಲೀಸ್ ಆಗಬಾರ್ದು, ನನ್ಗಿಂತ ನಮ್ಮ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಹುದ್ದೆಗೆ ಹೋಗ್ಬೇಕು ಅವನು. ನಾನು ಸಾಯೋದ್ರೊಳಗೆ ಇದೆಲ್ಲ ಆಗೋದ್ರೆ ನಂಗೆ ತುಂಬ ಖುಷಿಯಪ್ಪ. ನಾನು ಎಷ್ಟು ಸರಿ ಹೇಳಿದ್ದೀನಿ ಹೀಗೆಲ್ಲ ಮಾತಾಡಬೇಡಿ ಅಂತ. ಬಿಡಿ, ಅವನು ನಿಮ್ಗಿನ್ನ ದೊಡ್ಡ ಆಫೀಸರೇ ಆಗ್ತಾನೆ. ಹುಷಾರ್. ನರಸಿಂಹ, ಏನಾಯ್ತು? ಕುಡ್ದಿದ್ಯೇನೋ? ಕುಡ್ದಿದ್ದಾನಮ್ಮ ಇವನು? ಹೌದು ಅತ್ತೆ. ನಾನು ಏನಾಗಬಾರ್ದು ಅಂತ ಅನ್ಕೊಂಡು ಅದೇ ಆಗ್ತಾ ಇದೆ.
ಇವನು ಮತ್ತೆ ದಾರಿ ತಪ್ಪಿದ್ದಾನೆ. ಅಯ್ಯೋ ಮಾವ, ಖಂಡಿತ ಇಲ್ಲ. ಇವನೇ ಏನು ಕುಡ್ದಿಲ್ಲ. ಯಾರೋ ಕೂಲ್ ಡ್ರಿಂಕ್ಸಲ್ಲಿ ಇವನಿಗೆ ಗೊತ್ತಿಲ್ದಂಗೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕುಡಿಸ್ಬಿಟ್ಟಿದ್ದಾರೆ. ಯಾರಮ್ಮ ಅದು? ಗೊತ್ತಿಲ್ಲ ಅತ್ತೆ. ಗೊತ್ತಲ್ಲ, ಅವನು ಒಳಗೆ ಕರ್ಕೊಂಡೋಗೆ. ಅತ್ತೆ, ನಾನೇ ಕರ್ಕೊಂಡು ಹೋಗ್ತೀನಿ. ಬಾ ನರಸಿಂಹ, ಈ ಕಡೆ. ನನ್ಗೆ ಯಾಕೋ ಇದೆಲ್ಲ ಈ ಸಂಜೆನಂದೇ ಪಿತ್ತೂರಿ ಅನ್ನಿಸ್ತಾ ಇದೆ. ಅದೇ ಹೇಳ್ತೀಯ? ಅವಳಿ ಮನೆಯಲ್ಲಿದ್ದಾಗ ಇಷ್ಟು ಸಲ ನರಸಿಂಹನ್ಗೆ ಈ ರೀತಿ ಕುಡಿಸಿಲ್ಲ. ಆದರೆ ಈಗ ಅವಳನ್ನ ಗಮನಿಸ್ತಾ ಇದ್ದರೆ ನನಗೆ ಆ ಅನುಮಾನ ಬರ್ತಾ ಇಲ್ಲ. ಅವಳು ನಡ್ಕೊಳ್ತಿರೋ ರೀತಿ, ಆಡ್ತಿರೋ ಮಾತು ಎಲ್ಲ ಗಮನಿಸಿದ್ರೆ ಅವಳು ತುಂಬ ಬದಲಾಗಿದ್ದಾಳೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ಹುಡುಗಿಗೆ ಜೀವನ ಪಾಠ ಕಲಿಸಿದೆ. ಸೌಂದರ್ಯ ಬೇರೆ ಮನೆಯಲ್ಲಿಲ್ಲ. ಚಿರುನ ದೀಪನ ಒಂದು ಮಾಡಿಸೋಕೆ ಇದೇ ಬೆಸ್ಟ್ ಟೈಮ್. ಫಸ್ಟ್ ನೈಟ್ಗೆ ಪ್ಲಾನ್ ಮಾಡ್ಬಿಡ್ತೀನಿ. ಅಣ್ಣಂಗೆ ಹೇಳಬೇಕು. ಅಣ್ಣನ ರೂಮಲ್ಲಿ ಯಾರಿಗಾರು ಗೊತ್ತಿದ್ದಲ್ಲ, ದೀಪ ಏನಾರು ಅಲ್ಲೇ ಇದ್ರೆ ಏನು ಮಾಡೋದು? ಇರು, ಅಚ್ಚು ಫೋನ್ ಮಾಡ್ಬಿಟ್ಟು ಕೇಳ್ಕೊತೀನಿ ಯಾರ್ಯಾರು ಎಲ್ಲಿದ್ದಾರೆ ಅಂತ. ಚಿಕ್ಕಪ್ಪ, ಅಚ್ಚು ಎಲ್ಲಿದ್ಯಾ? ಮನೇಲಿದ್ದೀನಿ. ಅಯ್ಯೋ, ಅದು ನನಗೆ ಗೊತ್ತು. ನಿನ್ನ ರೂಮಲ್ಲಿದ್ಯಾ, ಔಟ್ ಹೌಸಲ್ಲಿದ್ಯಾ, ಮನೇಲಿದ್ಯಾ, ಎಲ್ಲಿದ್ಯಾ? ಅಪ್ಪನ ರೂಮಲ್ಲಿದ್ದೀನಿ. ಬೇರೆ ಯಾರೋ ಇದ್ದಾರಾ? ಇಲ್ಲ, ನಾನು ಅಪ್ಪ ಇಬ್ಬರೇ ಇರೋದು. ಏನು ವಿಷಯ? ದೀಪ ಇಲ್ಲ ತಾನೆ? ಇಲ್ಲ. ಒಳ್ಳೇದಾಯ್ತು. ಫೋನ್ ಸ್ಪೀಕರ್ ಸ್ವಿಚ್ ಆನ್ ಮಾಡು, ಅಣ್ಣನ ಮುಂದೆ ಇಟ್ಕೋ. ಸರಿ, ಸ್ಪೀಕರಿಗೆ ಹಾಕಿದ್ದೀನಿ, ಕೇಳಿಸ್ಕೊತಿದ್ದಾರೆ ಮಾತಾಡಿ. ಅಣ್ಣ, ಎಷ್ಟು ದಿವಸ ಈಗ ದೇವರ ದಯದಿಂದ ಇಬ್ರು ಒಂದಾಗಿದ್ದಾರೆ. ಇಬ್ರು ಗಾಢವಾಗಿ ಪ್ರೀತಿ ಮಾಡ್ತಿದ್ದಾರೆ. ಇಬ್ರು ಒಟ್ಟಿಗೆ ಬೇರೆ ಇದ್ದಾರೆ. ಈ ಸಮಯದಲ್ಲಿ ಅವರಿಬ್ರು ಒಟ್ಟಿಗೆ ಸೇರ್ಸೋಣ ಅಂತ. ಈ ಸಮಯದಲ್ಲಿ ಅವರಿಬ್ರು ಸಂಬಂಧನ ಇನ್ನೂ ಗಟ್ಟಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಣ್ಣ. ಚಿಕ್ಕಪ್ಪ, ಅಪ್ಪ ಓಕೆ ಅಂತಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಅಚ್ಚು, ಈ ವಿಷಯ ಯಾವ ಕಾರಣಕ್ಕೂ ಚಿರು ದೀಪಗೆ ಗೊತ್ತಾಗಬಾರ್ದು. ಸರಿ, ನಾನು ನೀನು ಜಾಜಿ ಸೇರ್ಕೊಂಡು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಮುಗಿಸೋಣ, ಆಯ್ತಾ? ಸರಿ ಚಿಕ್ಕಪ್ಪ.